ಒಂದು ದೃಶ್ಯದ ಬಗ್ಗೆ ಯೋಚಿಸೋಣ. ಒಂದು ನಿರ್ಜನ ಪ್ರದೇಶ. ಸಂಜೆ ಆಗ್ತಾ ಇದೆ. ಅಲ್ಲಿ ಸಾವಿರಾರು ಜನರಿದ್ದಾರೆ. ಬಹುಶಃ ಒಂದು 10-15 ಸಾವಿರ ಜನ ಇರ್ಬೋದು. ಎಲ್ಲರೂ ಹಸಿದಿದ್ದಾರೆ. ನಿಮ್ಮತ್ರ ಇರೋದು ಕೇವಲ 5 ರೊಟ್ಟಿ ಮತ್ತು 2 ಮೀನು. ಇದೊಂದು ಅಸಾಧ್ಯವಾದ ಪರಿಸ್ಥಿತಿ ಅಲ್ವಾ? ಹೌದು. ಮಾರ್ಕನ ಸುವಾರ್ತೆಯಲ್ಲಿ ಬರುವ ಈ ಪ್ರಸಿದ್ಧ ಘಟನೆಯನ್ನ ನಾವೆಲ್ಲರೂ ಕೇಳಿರ್ತೀವಿ. ಆದ್ರೆ ಇವತ್ತು ನಾವಿದನ್ನ ಕೇವಲ ಒಂದು ಅದ್ಭುತ ಕಥೆಯಾಗಿ ನೋಡೋದು ಬೇಡ. ಸರಿ. ಅದ್ರೊಳಗ ಅಡಗಿರೋ ಆಳವಾದ ಸತ್ಯಗಳು, ಆ ಮನೋವೈಜ್ಞಾನಿಕ ಪಾಠಗಳು, ನಾಯಕತ್ವದ ಸೂತ್ರಗಳು ಇದನ್ನೆಲ್ಲ ಹೊರತೆಗೆಯೋಣ. ಖಂಡಿತ. ಇದು ಕೇವಲ ಒಂದು ಘಟನೆಯಲ್ಲ. ಇದೊಂದು ಅಂದ್ರೆ ಸಂಪೂರ್ಣ ಮನಸ್ಥಿತಿಯನ್ನೇ ಬದಲಾಯಿಸುವಂತಹ ಅನುಭವ. ಹೌದು. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಮಾತಾಡೋಣ. ಖಂಡಿತ. ಇದರಲ್ಲಿ ಕರುಣೆ, ಕೊರತೆ, ಸಮೃದ್ಧಿ, ವ್ಯವಸ್ಥೆ ಹೀಗೆ ಹಲವಾರು ವಿಷಯಗಳು ಒಟ್ಟಿಗೆ ಸೇರ್ಕೊಂಡಿವೆ. ಹಾಗಾದ್ರೆ ಮೊದಲು ಆ ಕಥೆಯ ಸನ್ನಿವೇಶಕ್ಕೆ ಹೋಗೋಣ. ಯೇಸು ಮತ್ತು ಅವರ ಶಿಷ್ಯರು ಬಹಳ ದಣಿದಿರ್ತಾರೆ ಅಲ್ವಾ? ಅವರಿಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗ್ತಾರೆ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಅವರು ರೆಸ್ಟ್ ಹುಡ್ಕೊಂಡು ಹೋಗ್ತಾರೆ. ಆದ್ರೆ ಅವರು ದಡ ಸೇರುವಷ್ಟರಲ್ಲಿ ಜನರು ಅಲ್ಲಿಗೆ ಬಂದು ಸೇರಿರ್ತಾರೆ. ಆಗ ಯೇಸುವಿನ ಮೊದಲ ಪ್ರತಿಕ್ರಿಯೆ ಅದು ಸಿಟ್ಟು ಅಥವಾ ಕಿರಿಕಿರಿಯಲ್ಲ. ಬೈಬಲ್ ಹೇಳುತ್ತೆ ಅವರ ಮನಸ್ಸು ಕರಗಿತು ಅಂತ. ಯಾಕೆ? ಯಾಕಂದ್ರೆ ಅವರು ಕುರುಬನಿಲ್ಲದ ಕುರಿಗಳಂತೆ ಕಾಣ್ತಾ ಇದ್ರು. ಕುರುಬನಿಲ್ಲದ ಕುರಿಗಳು ಅನ್ನೋ ಪದ ಅದು ಬಹಳ ಶಕ್ತಿಯುತವಾಗಿ ಕೇಳಿಸ್ತೆ. ಅಂದ್ರೆ ಕೇವಲ ದಾರಿ ತಪ್ಪಿದ ಜನ ಅಂತಾನಾ ಅಥವಾ ಅದಕ್ಕೂ ಆಳವಾದ ಅರ್ಥ ಇದೆಯಾ? ಅದಕ್ಕೆ ಖಂಡಿತವಾಗಿಯೂ ಆಳವಾದ ಅರ್ಥವಿದೆ. ಆ ಕಾಲದ ಜನರಿಗೆ ಈ ಮಾತು ಕೇಳಿದ ತಕ್ಷಣ ಹಳೆಯ ಒಡಂಬಡಿಕೆಯ ಎಜೆಕಿಯಲ್ ಪುಸ್ತಕ ನೆನಪಿಗೆ ಬರ್ತಿತ್ತು. ಓ ಹೌದಾ? ಹೌದು. ಅಲ್ಲಿ ದೇವರು ತಾನೇ ಒಳ್ಳೆಯ ಕುರುಬನಾಗಿ ಬಂದು ತನ್ನ ಜನರನ್ನು ಪೋಷಿಸ್ತೀನಿ ಅಂತ ವಾಗ್ದಾನ ಮಾಡಿರ್ತಾರೆ. ಯೇಸು ಆ ಮಾತನ್ನು ಬಳಸಿದಾಗ ಅವರು ಪರೋಕ್ಷವಾಗಿ ಆ ವಾಗ್ದಾನವನ್ನ ನೆರವೇರಿಸಲು ಬಂದ ಕುರುಬ ನಾನೇ ಅಂತ ಹೇಳ್ತಾ ಇದ್ರು. ವಾವ್! ಅಂದ್ರೆ ಆ ಒಂದೇ ವಾಕ್ಯದ ಹಿಂದೆ ಇಷ್ಟೆಲ್ಲ ಹಿನ್ನೆಲೆ ಇದ್ಯಾ? ಹೌದು. ಇದು ಕೇವಲ ಜನರ ಹಸಿವಿನ ಬಗ್ಗೆ ಅಲ್ಲ, ಅವರ ಆಧ್ಯಾತ್ಮಿಕ ಶೂನ್ಯತೆಯ ಬಗ್ಗೆಯೂ ಇತ್ತು. ಸರಿ ಸರಿ. ಕಥೆ ಮುಂದುವರಿಯುತ್ತೆ. ಯೇಸು ಅವರಿಗೆ ದಿನವಿಡೀ ಬೋಧಿಸ್ತಾರೆ. ಸಂಜೆ ಆಗುತ್ತೆ. ಆಗ ಶಿಷ್ಯರು ಬಹಳ ಪ್ರಾಕ್ಟಿಕಲ್ ಆಗಿ ಯೋಚಿಸಿ ಯೇಸುವಿನ ಬಳಿ ಬರ್ತಾರೆ. ಹೌದು. ಅವರ ಸಲಹೆ ತುಂಬಾ ತಾರ್ಕಿಕವಾಗಿತ್ತು. ಈಗಾಗಲೇ ಹೊತ್ತು ಮೀರಿ ಹೋಯ್ತು. ಇದು ನಿರ್ಜನ ಪ್ರದೇಶ. ಜನರನ್ನು ಕಳಿಸ್ಬಿಡಿ. ಅವರು ಹತ್ತಿರದ ಊರುಗಳಿಗೆ ಹೋಗಿ ಊಟಕ್ಕೇನಾದ್ರೂ ತಗೊಳ್ಳಿ ಅಂತಾರೆ. ಹೌದು. ಇದರಲ್ಲಿ ತಪ್ಪೇನೂ ಇಲ್ಲ. ಅವರು ಸಮಸ್ಯೆಯನ್ನ ಗುರುತಿಸಿ ಅದಕ್ಕೊಂದು ವಾಸ್ತವಿಕ ಪರಿಹಾರ ಸೂಚಿಸ್ತಾ ಇದ್ರು. ಆದ್ರೆ ಯೇಸುವಿನ ಉತ್ತರ ಅವ್ರನ್ನ ಪೂರ್ತಿ ಗಲಿಬಿಲಿಗೊಳಿಸುತ್ತೆ. ಯೇಸು ಹೇಳ್ತಾರೆ, ನೀವೇ ಅವರಿಗೆ ಊಟಕ್ಕೇನಾದ್ರೂ ಕೊಡಿ. ಆ ಶಿಷ್ಯರ ಪರಿಸ್ಥಿತಿಯನ್ನ ಒಂದು ಕ್ಷಣ ಯೋಚಿಸಿ. ಅವರಿಗೆ ಸಿಟ್ಟು ಬಂದಿದ್ರೂ ಆಶ್ಚರ್ಯ ಇಲ್ಲ. ಖಂಡಿತ. ಅವರ ಉತ್ತರದಲ್ಲೇ ಆ ಹತಾಶೆ ಕಾಣಿಸುತ್ತೆ. ನಾವು ಹೋಗಿ 200 ದಿನಾರಿ ನಾಣ್ಯಗಳಷ್ಟು ರೊಟ್ಟಿಯನ್ನು ಕೊಂಡು ತಂದು ಅವರಿಗೆ ಬಡಿಸಬೇಕೇ ಅಂತ ಕೇಳ್ತಾರೆ. 200 ದಿನಾರಿ ಅಂದ್ರೆ ಆಗಿನ ಕಾಲದಲ್ಲಿ ಒಬ್ಬ ಸಾಮಾನ್ಯ ಕಾರ್ಮಿಕನ ಸುಮಾರು 8 ತಿಂಗಳ ಸಂಬಳ. ಓ ಮೈ ಗಾಡ್! ಅಷ್ಟು ದೊಡ್ಡ ಮೊತ್ತ ಅವರ ಬಳಿ ಇರಲಿಲ್ಲ. ಇದ್ದಕ್ಕಿದ್ದಂತೆ ಅಷ್ಟು ಆಹಾರ ಖರೀದಿಸೋದು ಅಸಾಧ್ಯವಾಗಿತ್ತು. ಇಲ್ಲೇ ನೋಡಿ ಅವರ ಮನಸ್ಥಿತಿ. ಅವರು ಸಂಪೂರ್ಣವಾಗಿ ಕೊರತೆಯ ಮೇಲೆ ಗಮನ ಹರಿಸ್ತಿದ್ದಾರೆ. ಹೌದು. ನಮ್ ಹತ್ರ ಹಣವಿಲ್ಲ, ಆಹಾರವಿಲ್ಲ, ವ್ಯವಸ್ಥೆ ಇಲ್ಲ. ಇದೇ ಅವರ ಯೋಚನೆ. ಇದನ್ನೇ ನಾವು ಕೊರತೆಯ ಮನಸ್ಥಿತಿ ಅಥವಾ ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ ಅಂತ ಕರೆಯೋದು. ನಮ್ಮಲ್ಲಿ ಏನು ಇಲ್ಲವೋ ಅದರ ಬಗ್ಗೆಯೇ ಯೋಚಿಸೋದು. ಆದ್ರೆ ಯೇಸುವಿನ ದೃಷ್ಟಿಕೋನವೇ ಬೇರೆ ಇತ್ತು. ಹೌದು. ಅವರು ಕೇಳಿದ್ದು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ, ಹೋಗಿ ನೋಡಿ. ಅವರು ಹೋಗಿ ಹುಡುಕಿ ಬಂದು, ನಮ್ಮನ್ನೇ 5 ರೊಟ್ಟಿ ಮತ್ತು 2 ಮೀನುಗಳಿವೆ ಅಂತ ಹೇಳ್ತಾರೆ. ಇದು ಕೇಳೋಕೆನೆ ತಮಾಷೆಯಾಗಿ ಕಾಣಿಸುತ್ತೆ. ಹೌದು. 5,000ಕ್ಕೂ ಹೆಚ್ಚು ಜನರಿಗೆ 5 ರೊಟ್ಟಿ 2 ಮೀನು. ಮಾನವೀಯ ತರ್ಕಕ್ಕೆ ಇದು ಸಂಪೂರ್ಣವಾಗಿ ಅಸಂಬದ್ಧ. ಆದ್ರೆ ಯೇಸು ಅಲ್ಲಿಂದಲೇ ಶುರು ಮಾಡ್ತಾರೆ. ಎಕ್ಸಾಕ್ಟ್ಲಿ. ಆ ಚಿಕ್ಕದಾದ ನಗಣ್ಯವಾದ ಸಂಪನ್ಮೂಲದಿಂದಲೇ ಆರಂಭಿಸ್ತಾರೆ. ಅವರು ಇಲ್ಲದಿರುವುದರ ಬಗ್ಗೆ ಚಿಂತಿಸಲಿಲ್ಲ. ಬದಲಾಗಿ ಇರುವುದರ ಮೇಲೆ ಗಮನ ಹರಿಸಿದ್ರು. ಆನಂತರ ನಡೆಯೋದೇ ನಿಜವಾದ ಅದ್ಭುತ. ಯೇಸು ಜನರನ್ನು ಹಸಿರು ಹುಲ್ಲಿನ ಮೇಲೆ ಗುಂಪುಗಳಲ್ಲಿ ಕೂರಿಸಲು ಹೇಳ್ತಾರೆ. ಒಂದ್ ನಿಮಿಷ, ನಿರ್ಜನ ಪ್ರದೇಶದಲ್ಲಿ ಹಸಿರು ಹುಲ್ಲಿರೋದು ಸ್ವಲ್ಪ ವಿಚಿತ್ರ ಅಲ್ವಾ? ಒಳ್ಳೆ ಪ್ರಶ್ನೆ. ಅದೇ ನೋಡಿ ಇಲ್ಲಿರೋ ಸ್ವಾರಸ್ಯ. ಇದು ಕೇವಲ ಒಂದು ಸ್ಥಳದ ವರ್ಣನೆ ಅಲ್ಲ. ಆ ಯಹೂದಿ ಜನರಿಗೆ ಹಸಿರು ಹುಲ್ಲು ಎಂಬ ಪದ ಕೇಳಿದ ತಕ್ಷಣ ಕೀರ್ತನೆ 23 ನೆನಪಿಗೆ ಬರ್ತಿತ್ತು. ದೇವರು ನನ್ನ ಕುರುಬನು, ಆತನು ನನ್ನನ್ನು ಹಸಿರು ಹುಲ್ಲುಗಾವಲಿನಲ್ಲಿ ಮಲಗಿಸುತ್ತಾನೆ ಅನ್ನೋ ಸಾಲುಗಳು. ಹೌದು. ಅಂದ್ರೆ ಆ ನಿರ್ಜನ ಪ್ರದೇಶ ಯೇಸುವಿನ ಸಮ್ಮುಖದಲ್ಲಿ ಒಂದು ಸಮೃದ್ಧಿಯ ಹುಲ್ಲುಗಾವಲಾಗಿ ಬದಲಾಗಿತ್ತು ಅನ್ನೋದರ ಸಂಕೇತ ಇದು. ವಾವ್! ಅಂದ್ರೆ ಕಥೆಯ ಪ್ರತಿಯೊಂದು ಪದಕ್ಕೂ ಒಂದು ಅರ್ಥವಿದೆ.
ಖಂಡಿತ. ಸರಿ, ಎಲ್ಲರೂ ಸಾಲಾಗಿ ಕುಳಿತ ನಂತರ ಏನಾಯ್ತು? ಯೇಸು ಆ 5 ರೊಟ್ಟಿ ಮತ್ತು 2 ಮೀನುಗಳನ್ನು ಕೈಗೆತ್ತುಕೊಂಡು ಆಕಾಶದತ್ತ ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾರೆ. ಆಮೇಲೆ ರೊಟ್ಟಿಯನ್ನ ಮುರಿದು ಶಿಷ್ಯರಿಗೆ ಕೊಡ್ತಾರೆ, ಜನರಿಗೆ ಹಂಚಲಿಕ್ಕೆ. ಆ 4 ಕ್ರಿಯಾಪದಗಳು ತೆಗೆದುಕೊಂಡರು, ಸ್ತೋತ್ರ ಮಾಡಿದರು, ಮುರಿದರು ಮತ್ತು ಕೊಟ್ಟರು. ಹೌದು, ಅದನ್ನ ಗಮನದಲ್ಲಿಟ್ಕೊಳ್ಳಿ. ಸೊ ಕೊನೆಗೆ ಏನಾಯ್ತು ಅಂದ್ರೆ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತರಾಗ್ತಾರೆ. ಅಷ್ಟೇ ಅಲ್ಲ. ಉಳಿದ ತುಂಡುಗಳನ್ನ ಸಂಗ್ರಹಿಸಿದಾಗ 12 ಬುಟ್ಟಿಗಳು ತುಂಬ್ತವೆ. ಹೌದು, 5,000 ಪುರುಷರು ಅಂದ್ರೆ ಮಹಿಳೆಯರು, ಮಕ್ಕಳನ್ನು ಸೇರಿಸಿದ್ರೆ ಆ ಸಂಖ್ಯೆ 15,000ಕ್ಕೂ ಹೆಚ್ಚು ಇರಬಹುದು. ಇದು ನಿಜಕ್ಕೂ ಬೆರಗುಗೊಳಿಸುವ ಘಟನೆ. 5 ರೊಟ್ಟಿಯಿಂದ ಆರಂಭವಾಗಿ ಎಲ್ಲರ ಹಸಿವು ನೀಗಿ 12 ಬುಟ್ಟಿಗಳು ತುಂಬುವಷ್ಟು ಉಳಿಯುತ್ತೆ. ಹೌದು. ಇಲ್ಲೇ ನೋಡಿ, ವಿಷಯ ನಿಜವಾಗಲೂ ಸ್ವಾರಸ್ಯಕರವಾಗೋದು. ಇದು ಕೇವಲ ಆಹಾರದ ಪವಾಡವಲ್ಲ ಅಂತ ಹೇಳಿದ್ವಿ. ಇದರ ವಿಶ್ಲೇಷಣೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ಸರಿ. ನೀವಾಗಲೇ ಪೊರತೆಯ ಮನಸ್ಥಿತಿಯ ಬಗ್ಗೆ ಹೇಳಿದ್ರಿ. ಶಿಷ್ಯರು ನಮ್ಮ ಹತ್ರ ಏನೂ ಇಲ್ಲ ಅಂದ್ರು, ಯೇಸು ನಿಮ್ಮ ಹತ್ರ ಏನಿದೆ ಅಂತ ಕೇಳಿದ್ರು. ಹೌದು, ಇದು ನಮ್ಮ ಜೀವನಕ್ಕೂ ಅನ್ವಯವಾಗುವ ದೊಡ್ಡ ಪಾಠ. ನಾವು ಯಾವುದಾದ್ರೂ ದೊಡ್ಡ ಕೆಲಸ ಶುರು ಮಾಡುವಾಗ ಮೊದಲು ನಮ್ಮ ಹತ್ರ ಏನು ಇಲ್ಲ ಅಂತಾನೆ ಲಿಸ್ಟ್ ಮಾಡ್ತೀವಿ. ಹಣವಿಲ್ಲ, ಸಮಯವಿಲ್ಲ, ಸಂಪರ್ಕಗಳಿಲ್ಲ, ಹೀಗೆ. ಆದರೆ ಯಶಸ್ವಿ ನಾಯಕರು ನಮ್ಮತ್ರ ಏನಿದೆ ಎಂಬುದರಿಂದ ಆರಂಭಿಸ್ತಾರೆ. ಅದು ಎಷ್ಟೇ ಚಿಕ್ಕದಾಗಿದ್ರೂ ಅದನ್ನ ದೇವರಿಗೆ ಸಮರ್ಪಿಸಿದಾಗ ಅದ್ಭುತಗಳು ಸಾಧ್ಯವಾಗ್ತವೆ. ಹಾಗೆಯೇ ಆ ಉಳಿದ 12 ಬುಟ್ಟಿಗಳು. ಯಾಕೆ 12? ಅದು ಕೇವಲ ಒಂದು ಸಂಖ್ಯೆನಾ? ಇಲ್ಲ, ಖಂಡಿತವಾಗಿಯೂ ಅದಕ್ಕೆ ವಿಶೇಷ ಅರ್ಥವಿದೆ. ಬೈಬಲ್ನಲ್ಲಿ ಸಂಖ್ಯೆಗಳಿಗೆ ಯಾವಾಗಲೂ ಸಾಂಕೇತಿಕ ಅರ್ಥವಿರುತ್ತೆ. 12 ಅನ್ನೋ ಸಂಖ್ಯೆ ಇಸ್ರಾಯೇಲಿನ 12 ಕುಲಗಳನ್ನು ಪ್ರತಿನಿಧಿಸುತ್ತೆ. ಇದರರ್ಥ ಯೇಸು ಇಡೀ ಇಸ್ರಾಯೇಲ್ ಜನಾಂಗಕ್ಕೆ ಆಧ್ಯಾತ್ಮಿಕ ಪೋಷಕ ಅನ್ನೋದರ ಸಂಕೇತ. ಓ. ದೇವರು ನೀಡಿದಾಗ ಅದು ಕೇವಲ ಸಾಕಾಗುವಷ್ಟಲ್ಲ, ಮಿಗಿಲಾಗಿ ಸಮೃದ್ಧಿಯಾಗಿರುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಇದು ಅದ್ಭುತವಾದ ಒಳನೋಟ. ಈಗ ಆ 4 ಕ್ರಿಯೆಗಳ ಬಗ್ಗೆ ಮಾತಾಡೋಣ. ತೆಗೆದುಕೊಂಡು, ಸ್ತೋತ್ರ ಮಾಡಿ, ಮುರಿದು, ಕೊಟ್ಟರು. ಈ ಅನುಕ್ರಮದಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ? ಹೌದು, ಇದು ಬಹಳ ಮುಖ್ಯವಾದ ಅಂಶ. ಇದೇ 4 ಕ್ರಿಯಾಪದಗಳನ್ನ ಯೇಸು ತಮ್ಮ ಶಿಲುಬೆಗೇರುವ ಹಿಂದಿನ ರಾತ್ರಿ ಕರ್ತನ ಭೋಜನವನ್ನ ಸ್ಥಾಪಿಸುವಾಗಲೂ ಬಳಸ್ತಾರೆ. ಹೌದಾ? ಹೌದು. ಅಲ್ಲಿಯೂ ಅವರು ರೊಟ್ಟಿಯನ್ನ ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರ ಮುರಿಯಲ್ಪಡುವ ನನ್ನ ದೇಹ ಅಂತ ಶಿಷ್ಯರಿಗೆ ಕೊಡ್ತಾರೆ. ಅಂದ್ರೆ ಈ 5,000 ಜನರಿಗೆ ಊಟ ಕೊಟ್ಟ ಘಟನೆ ಅದು ಕೇವಲ ಭೌತಿಕ ಊಟವಾಗಿರಲಿಲ್ಲ, ಬದಲಾಗಿ ಮುಂದೆ ಬರಲಿರುವ ಒಂದು ದೊಡ್ಡ ಆಧ್ಯಾತ್ಮಿಕ ಸತ್ಯದ ಮುನ್ಸೂಚನೆಯಾಗಿತ್ತು ಅಲ್ವಾ? ನಿಖರವಾಗಿ ಇದು ಯೇಸು ಕೇವಲ ಭೌತಿಕ ಹಸಿವನ್ನು ನೀಗಿಸುವನಲ್ಲ, ಬದಲಾಗಿ ಮಾನವನ ಆತ್ಮಿಕ ಹಸಿವನ್ನು ನೀಗಿಸುವ ಜೀವದ ರೊಟ್ಟಿ ಅನ್ನೋದರ ಪ್ರಬಲವಾದ ಮುನ್ಸೂಚನೆ. ಸೊ ಇದೊಂದು ಪವಾಡಕ್ಕಿಂತ ಹೆಚ್ಚಾಗಿ ಒಂದು ಪ್ರವಾದನೆ. ಹೌದು, ನೀವು ಸರಿಯಾಗಿ ಹೇಳಿದ್ರಿ. ಹಾಗಾದ್ರೆ ಈ ಸಾವಿರಾರು ವರ್ಷಗಳ ಹಿಂದಿನ ಘಟನೆಯಿಂದ ಇಂದಿನ ಜೀವನಕ್ಕೆ ಯಾವೆಲ್ಲ ಪಾಠಗಳನ್ನು ಕಲಿಯಬಹುದು? ಮೊದಲನೇದಾಗಿ ಕರುಣೆಯುಳ್ಳ ನಾಯಕತ್ವ. ಯೇಸು ದಣಿದಿದ್ರು, ಆದ್ರೂ ಜನರ ಅಗತ್ಯಕ್ಕೆ ಮೊದಲ ಆದ್ಯತೆ ಕೊಟ್ರು. ನಿಜವಾದ ನಾಯಕತ್ವ ಅಂದ್ರೆ ಜನರ ನೋವಿಗೆ ಸ್ಪಂದಿಸೋದು, ಅವರ ಅಗತ್ಯಗಳಿಗೆ ಮೊದಲ ಆದ್ಯತೆ ಕೊಡೋದು. ಇದು ಸರಿ. ಆದ್ರೆ ಕೆಲವೊಮ್ಮೆ ಇದು ಬರ್ನ್ಔಟ್ಗೆ ಕಾರಣವಾಗ್ಬೋದಲ್ವಾ, ಯಾವಾಗ್ಲೂ ಇತರರ ಬಗ್ಗೆ ಯೋಚಿಸಿದ್ರೆ? ಉತ್ತಮ ಪ್ರಶ್ನೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಯೇಸು ತಮ್ಮ ಸ್ವಂತ ಶಕ್ತಿಯಿಂದ ಇದನ್ನ ಮಾಡ್ಲಿಲ್ಲ. ಸರಿ. ಅವರು ರೊಟ್ಟಿಯನ್ನ ತೆಗೆದುಕೊಂಡು ಆಕಾಶದತ್ತ ನೋಡಿ ಸ್ತೋತ್ರ ಮಾಡಿದರು. ಅಂದ್ರೆ ಅವರು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಿದ್ರು. ಓ. ನಾವು ಸೇವೆ ಮಾಡುವಾಗ ನಮ್ಮ ಸ್ವಂತ ಶಕ್ತಿಯನ್ನ ಅವಲಂಬಿಸಿದ್ರೆ ಖಂಡಿತ ಬರ್ನ್ಔಟ್ ಆಗತ್ತೆ. ಆದರೆ ಒಂದು ಉನ್ನತ ಶಕ್ತಿಯನ್ನ ಅವಲಂಬಿಸಿದಾಗ ಆ ಶಕ್ತಿಯೇ ನಮಗೆ ಚೈತನ್ಯ ಕೊಡುತ್ತೆ. ಸರಿ, ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಎರಡನೇ ಪಾಠ, ನಮ್ಮಲ್ಲಿರೋ ಸಣ್ಣ ಸಂಪನ್ಮೂಲಗಳ ಬಗ್ಗೆ. ಹೌದು, ನನ್ನಲ್ಲಿರುವುದನ್ನು ಕೊಡುತ್ತೇನೆ ಅನ್ನೋ ಮನೋಭಾವ. ನಮ್ಮಲ್ಲಿರುವುದು ಕಡಿಮೆ ಇರಬಹುದು, ಆದರೆ ಅದನ್ನು ಪ್ರಾಮಾಣಿಕವಾಗಿ ಕೊಟ್ಟಾಗ ಅದು ಹೇಗೆ ಗುಣಿಸಲ್ಪಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸಣ್ಣ ಆರಂಭಗಳನ್ನ ಕಡೆಗಣಿಸಬಾರ್ದು. ಮೂರನೆಯದಾಗಿ ಸುವ್ಯವಸ್ಥೆಯ ಪಾಠ. ನನ್ಗಿದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತು. ಎಲ್ಲರೂ ಹಸಿದಿರುವಾಗ ಅವ್ರನ್ನ ಸಾಲಾಗಿ ಕೂರಿಸೋದು ಸಮಯ ವ್ಯರ್ಥ ಮಾಡಿದ ಹಾಗೆ ಆಗಿಲ್ವಾ? ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ಬೋದು. ಆದರೆ ಯೋಚಿಸಿ, ಸಾವಿರಾರು ಜನರ ಗದ್ದಲದ ಗುಂಪಿಗೆ ಆಹಾರ ಹಂಚೋದು ಎಷ್ಟು ಕಷ್ಟ. ನಿಜ, ಗೊಂದಲ, ತಳ್ಳಾಟ ಆಗ್ತಿತ್ತು. ಹೌದು. ಯೇಸು ಅವರನ್ನು ಕ್ರಮಬದ್ಧವಾಗಿ ಕುಳಿದಿರಿಸಿದ್ರಿಂದ ಆಹಾರ ಎಲ್ಲರಿಗೂ ಸುವ್ಯವಸ್ಥಿತವಾಗಿ ತಲುಪಿಸಲು ಸಾಧ್ಯವಾಯಿತು. ಇದು ದೇವರು ಗೊಂದಲದ ದೇವರಲ್ಲ, ಕ್ರಮಬದ್ಧತೆಯ ದೇವರು ಅನ್ನೋದನ್ನು ತೋರಿಸುತ್ತೆ. ಅಂದ್ರೆ
ಆಶೀರ್ವಾದವನ್ನು ಸ್ವೀಕರಿಸಲು ಕೂಡ ಒಂದು ಸಿದ್ಧತೆ ಬೇಕು ಅಂತಾಯ್ತು. ಖಂಡಿತ. ಮತ್ತು ಕೊನೆಯದಾಗಿ ಏನನ್ನೂ ವ್ಯರ್ಥ ಮಾಡಬಾರದು ಎಂಬ ಪಾಠ. ಹೌದು, ಇದು ನನಗೆ ಅತ್ಯಂತ ಪ್ರಬಲವಾದ ಪಾಠ ಅಂತ ಅನಿಸುತ್ತೆ. ಒಂದು ಕಡೆ ದೇವರು ಮಿತಿಯಿಲ್ಲದ ಸಮೃದ್ಧಿಯನ್ನು ಕೊಡ್ತಾನೆ, ಇನ್ನೊಂದು ಕಡೆ ಆ ಸಮೃದ್ಧಿಯನ್ನು ನಾವು ಗೌರವಿಸಬೇಕು, ವ್ಯರ್ಥ ಮಾಡಬಾರದು. ಉಳಿದ 12 ಬುಟ್ಟಿಗಳನ್ನ ಸಂಗ್ರಹಿಸಿದ್ದು. ಹೌದು, ದೇವರು ಕೊಟ್ಟಿದ್ದನ್ನು ನಾವು ಲಘುವಾಗಿ ತೆಗೆದುಕೊಳ್ಬಾರದು. ಅದು ಆಹಾರವಿರಲಿ, ಸಮಯವಿರಲಿ ಅಥವಾ ಯಾವುದೇ ಅವಕಾಶವಿರಲಿ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ನಮಗೆ ಸಮೃದ್ಧಿ ದೊರೆತಾಗ ಅದನ್ನ ನಾವು ಹೇಗೆ ನಿರ್ವಹಿಸ್ತೀವಿ? ಖಂಡಿತ. ನಾವಿಷ್ಟೆಲ್ಲ ಮಾತಾಡಿದ್ಮೇಲೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಈ ಕಥೆ ಕೇವಲ ಒಂದು ಹೊತ್ತಿನ ಊಟದ ಬಗ್ಗೆ ಅಲ್ಲ, ಇದು ನಮ್ಮ ಇಡೀ ಜೀವನ ದೃಷ್ಟಿಕೋನವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಹೌದು. ಕರುಣೆ, ಕೊರತೆಯಿಂದ ಸಮೃದ್ಧಿಯೆಡೆಗಿನ ಪ್ರಯಾಣ, ಸುವ್ಯವಸ್ಥೆ ಮತ್ತು ಕೃತಜ್ಞತೆ, ಹೀಗೆ ಅನೇಕ ಆಯಾಮಗಳನ್ನು ನಾವು ನೋಡಿದ್ದೇವೆ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರನ್ನು ಚಿಂತನೆಗೆ ಹಚ್ಚುವ ಒಂದು ಅಂತಿಮ ಆಲೋಚನೆಯನ್ನ ಹಂಚ್ಕೊಳ್ಳೋಕಿಷ್ಟಪಡ್ತೀನಿ. ದಯವಿಟ್ಟು. ನಾವು ಯೇಸುವಿನ ಬಗ್ಗೆ, ಜನಸಮೂಹದ ಬಗ್ಗೆ ಹೆಚ್ಚು ಮಾತಾಡಿದ್ವಿ. ಆದರೆ ಆ ಶಿಷ್ಯರ ಬಗ್ಗೆ ಏನು? ನಿಖರವಾಗಿ ಈ ಇಡೀ ಘಟನೆಯಲ್ಲಿ ಶಿಷ್ಯರ ಪಾತ್ರದ ಬಗ್ಗೆ ಯೋಚಿಸೋದು ಬಹಳ ಕುತೂಹಲಕಾರಿಯಾಗಿದೆ. ಅವರ ಪ್ರಯಾಣ ನೋಡಿ, ಅವರು ಇದು ಅಸಾಧ್ಯ ಎಂಬ ಸಂದೇಹದಿಂದ ಆರಂಭಿಸಿದರು. ತಮ್ಮ ಬಳಿ ಏನೂ ಇಲ್ಲ ಅಂತ ವಾದಿಸಿದರು. ಆದರೆ ಕೊನೆಗೆ ಅವರ ಕೈಗಳ ಮೂಲಕವೇ ಆ ಅದ್ಭುತವಾದ ಆಹಾರ ಸಾವಿರಾರು ಜನರಿಗೆ ಹಂಚಲ್ಪಟ್ಟಿತು. ಅವರೇ ಆ 12 ಬುಟ್ಟಿಗಳನ್ನು ತುಂಬಿದರು. ಹೌದು. ತಮ್ಮ ಕಣ್ಣು ಮುಂದೆಯೇ, ತಮ್ಮ ಕೈಗಳ ಮೂಲಕವೇ ಅಸಾಧ್ಯವಾದದ್ದು ಸಾಧ್ಯವಾಗಿದ್ದನ್ನ, ಕೊರತೆಯು ಅಪಾರವಾದ ಸಮೃದ್ಧಿಯಾಗಿ ಬದಲಾಗಿದ್ದನ್ನ ಕಂಡ ಆ ಶಿಷ್ಯರ ಮನಸ್ಸಿನ ಮೇಲೆ ಅದು ದೀರ್ಘಕಾಲದಲ್ಲಿ ಯಾವ ರೀತಿ ಪರಿಣಾಮ ಬೀರಿರಬಹುದು? ಆ ಒಂದು ಸಂಜೆಯ ಅನುಭವ ಅವರ ನಂಬಿಕೆಯನ್ನ, ಅವರ ದೃಷ್ಟಿಕೋನವನ್ನ ಮತ್ತು ಸಾಧ್ಯತೆಯ ಬಗೆಗಿನ ಅವರ ವ್ಯಾಖ್ಯಾನವನ್ನ ಹೇಗೆ ಶಾಶ್ವತವಾಗಿ ಬದಲಾಯಿಸಿರಬಹುದು? ಇದು ನಾವು ಯೋಚಿಸಬೇಕಾದ ವಿಷಯ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.